ಫ್ರೆಂಡ್ಸ್, ಇವತ್ತು ಸಂಡೇ ನಮ್ಮ ಮನೆಯಲ್ಲಿ ನಾಟಿ ಕೋಳಿ ಮುದ್ದೆ ಸರ್ ಮಾಡ್ತಾ ಇದ್ದಾರೆ. ಇಂಗ್ರೀಡಿಯೆಂಟ್ಸ್ ಏನೇನಿದೆ ನೋಡಿ ಒಂದೊಂದಾಗಿ ಹೇಳ್ತಾ ಬರ್ತಾರೆ ನಮ್ಮ ಮನೆಯವರು. 3/4 kg ನಾಟಿ ಕೋಳಿ ಚಿಕನ್, ಮಸಾಲಾ ಪೌಡರ್ಗಳು 2 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಚಿಕನ್ ಮಸಾಲಾ, 1 ಸ್ಪೂನ್ ಗರಂ ಮಸಾಲಾ, 2 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಅರಿಶಿನ, 2 ಆನಿಯನ್ ಹೆಚ್ಚಿರೋದು, 2 ಟೊಮೆಟೊ ಹೆಚ್ಚಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಬೌಲ್, ಕೊತ್ತಂಬರಿ ಪುದೀನ 1 ಬೌಲ್ ಪೇಸ್ಟ್, ಅರ್ಧ ಹೆಚ್ಚಿರೋ ಆನಿಯನ್, ಅರ್ಧ ಕೊತ್ತಂಬರಿ ಹೆಚ್ಚಿರೋದು, ಅರ್ಧ ತೆಂಗಿನಕಾಯಿ ಪೇಸ್ಟ್ ಮಾಡ್ಕೊತೀನಿ. ಈ ಥರ ಪೇಸ್ಟ್ ಹಾಕಬೇಕು. ನಮ್ಮ ಮನೆಯಲ್ಲಿ ಪೇಪರ್ ಕಮ್ಮಿ ಇದೆ, ಸ್ಟವ್ ಅಲ್ಲಿ ಯೂಸ್ ಮಾಡ್ಕೊತಾ ಇದೀವಿ. 2 ಸ್ಪೂನ್ ಆಯಿಲ್ ಹಾಕ್ಕೊಳ್ರಿ. 2 ಚಕ್ಕೆ, 4 ಲವಂಗ ಹಾಕ್ತಾ ಇದೀನಿ. ಅರ್ಧ ಹೆಚ್ಚಿರೋ ಈರುಳ್ಳಿ. ಈ ಚಟಪಟ ಈರುಳ್ಳಿ ಸೌಂಡ್ ಕೇಳಕ್ಕೆ ಮಜಾ ಬರ್ತಾ ಇರುತ್ತೆ. ಈ ಸೌಂಡ್ ಬಂದ ತಕ್ಷಣ ನಾನ್ ವೆಜ್ ಆಗ್ತಾ ಇದೆ ಅಂತ ಅರ್ಥ. ಘಮ ಘಮ ಸ್ಟಾರ್ಟ್ ಆಗುತ್ತೆ. ಈಗ ಸ್ವಲ್ಪ ಗೋಲ್ಡನ್ ಫ್ರೈ ಆದ್ಮೇಲೆ ಚಿಕನ್ ಹಾಕೊಳ್ಳಿ. ಮಸಾಲೆ ಹುರಿಯಕ್ಕೆ ಇಡೋಣ. 2 ಆನಿಯನ್ ಹೆಚ್ಚಿರೋದು, ಟೊಮೆಟೊ ಹೆಚ್ಚಿರೋದು, ಇಲ್ಲಿ ಗೋಲ್ಡನ್ ಫ್ರೈ ಆಗಿದೆ. ಇದೀಗ ಚಿಕನ್ ಹಾಕೊಳ್ಳೋಣ. ಬೆಂದಿದೆ ಸ್ವಲ್ಪ ಲೈಟ್ ಆಗಿ. ಇದಕ್ಕೆ ನಾನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. 1 3 ಸ್ಪೂನ್ ಹಾಕೊಳ್ಳಿ. 3.5 ಹಾಕಿ ರುಚಿಗೆ ತಕ್ಕ ಉಪ್ಪು ಹಾಕಿ. ನಾನು ಈಗ 1 ಸ್ಪೂನ್ ಹಾಕ್ತೀನಿ. ಆಮೇಲೆ ಟೇಸ್ಟಿಗೆ ಎಷ್ಟು ಹಾಕಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ವಿಷಲ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಮತ್ತು ಪುದೀನ ಮಿಕ್ಸ್ ಇದೆ, ಅದು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋಣ, ಸ್ವಲ್ಪ ಮುಗಿಸಿ. ಈ ಕಡೆ ಆನಿಯನ್ ಟೊಮೆಟೊ ಫ್ರೈ ಆಗ್ತಾ ಇದೆ. ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಬೇಯ್ಕೊಂಡಿದೆ. ಈಗ ಅದಕ್ಕೊಂದು ಕೊತ್ತಂಬರಿ ಪುದೀನ ಪೇಸ್ಟ್ ಹಾಕೋತೀನಿ. ಒಂದು ಅರ್ಧ ಬೌಲ್ ಹಾಕಿದ್ದೀನಿ. ಆಗಿದೆ ಈಗ ಇದನ್ನು ನಾನು ಪೇಸ್ಟ್ ಮಾಡ್ತೀನಿ. ಸ್ವಲ್ಪ ತಡ್ಡಿ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ 3 ವಿಷಲ್ ಮಾಡ್ತೀನಲ್ಲ, 3 ವಿಷಲ್ ಮಾಡಿ ಸ್ವಲ್ಪ ಚೆನ್ನಾಗಿ ಚಿಕನ್ ಬೇಯುತ್ತೆ ಅಂತ ನೋಡಿ. ಈ ಥರ ಎಣ್ಣೆ ಬಿಡ್ಕೋಬೇಕು ನೋಡಿ. ಈಗ ಬೇಯಿಸಕ್ಕೆ ಇಟ್ಟಿದ್ದೀನಿ. ಇದೊಂದು 3 ವಿಷಲ್ ಬರಲಿ. ಈಗ ಸ್ವಲ್ಪ ತಂಡಿ ಆಗಿದೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ. ಇದನ್ನ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಫುಲ್ ಬೆಂದಿದೆ ಚಿಕನ್. ಈಗ ಇದಕ್ಕೆ ಮಸಾಲೆ ಹಾಕೋಣ. ಒಳ್ಳೆ ನಾಟಿ ಕೋಳಿ ಸಾಂಬಾರು ಮಾಡೋಣ. ಕೊಕೊನಟ್ ಪೇಸ್ಟ್ ಹಾಕೋತೀನಿ. ಮತ್ತೆ ಆನಿಯನ್ ಪೇಸ್ಟ್, ಟೊಮೆಟೊ ಮತ್ತೆ ಆನಿಯನ್ ಪೇಸ್ಟ್. ಇದು ವೇಸ್ಟ್ ಮಾಡಬೇಡ್ರಿ, ಹಾಕ್ರಿ ಎಲ್ಲ. ಮಸಾಲೆ ನೀರೆಲ್ಲ ಹಾಕಿದ್ದೀನಿ, ಯಾವುದು ವೇಸ್ಟ್ ಮಾಡಬೇಡ್ರಿ, ಎಲ್ಲ ಹಾಕ್ರಿ. ನೋಡಿ, ಎಲ್ಲ ಮಸಾಲೆನೂ ಹಾಕೋತಿದ್ದೀನಿ. ಉಪ್ಪು ಹಾಕೊಳ್ಳಿ. ನಾನು ಆವಾಗಲೇ 1 ಸ್ಪೂನ್ ಹಾಕಿದ್ದೆ. ಒಳ್ಳೆ ಕುದಿ ಬರ್ತಿದೆ. ಇನ್ನು ಸ್ವಲ್ಪ ಆಗಲಿ, ಒಂದು 5 ನಿಮಿಷ ಆಗಿದೆ. ಚೆಂದ ಕುಂತಿದೆ. ನಾನು ಆಫ್ ಮಾಡ್ತಾ ಇದ್ದೀನಿ. ನಾಟಿ ಕೋಳಿ ಸಾರು ಮುದ್ದೆ ತಿಂತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ. ನಾಟಿ ಕೋಳಿ ಮುದ್ದೆ ಸಾರು ತಿಂತಾ ಇದ್ರೆ ನಾಟಿ ಕೋಳಿ ಮುದ್ದೆ ಸಾರು ಉಣ್ಣಂಗಾಗಿದೆ.